ಈಗಾಗಲೇ ಎಲ್ಲ ಚೆಕ್ ವಿತರಣಾ ಕಾರ್ಯಕ್ರಮದ ಬಗ್ಗೆ ಎಲ್ಲ ಹೇಳ್ತಾ ಇದ್ವಿ. ನಾವು ಇದೆಲ್ಲ ಕೊಡ್ಬೇಕಂದ್ರೆ ಕಾರಣ ನೀವು ಮುಂದೆ ಕೂತಿರ್ತಕ್ಕಂಥವ್ರು, ಮುಖ್ಯವಾಗಿ ಹಿಂದೆ ಕೂತಿರ್ತಕ್ಕಂಥ ಇವರೆಲ್ಲ ಏನ್ ಆಶೀರ್ವಾದ ಮಾಡಿ ನಮ್ಮನ್ನ ನಿರ್ದೇಶಕರನ್ನಾಗಿ ಮಾಡಿದ್ದಾರೆ. ಬಹುಶಃ ಅದರಲ್ಲಿ ಕ್ರೆಡಿಟ್ ನಮ್ಮ ಆನಂದ ರೆಡ್ಡಿ ಅವ್ರಿಗೆ ಜಾಸ್ತಿ ಹೋಗುತ್ತೆ. ನಮ್ಮ ಪ್ರಕಾಶ್ ಅಣ್ಣ ಆಗಿರ್ಬೋದು, ನಮ್ಮ ಶ್ರೀನಿವಾಸ ರೆಡ್ಡಿ ಅವರು, ಅದೇ ರೀತಿ ನಮ್ಮ ಬಾಬು, ನಮ್ಮ ಪ್ರಭಾಕರ್. ಯಾಕಂದ್ರೆ ರಾತ್ರಿ ಹಗಲು ಕಷ್ಟಪಟ್ಟು ನಮ್ಮನ್ನ ಈ ಒಂದು ನಿರ್ದೇಶಕರ ಸ್ಥಾನ ಕೊಟ್ಟಿದ್ದಕ್ಕಾಗಿ ಈ ಒಂದು ದಿನ ನಾವು ಋಣ ತೀರಿಸ್ಕೋಬೇಕಂದ್ರೆ ಕೆಲವೊಂದು ಕಾರ್ಯಕ್ರಮ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಸಹಾಯ ಮಾಡಿದವ್ರನ್ನ ಯಾವತ್ತೂ ಮರಿಬಾರ್ದು. ಅದು ಜಾಸ್ತಿ ದಿನ ಉಳಿಯೋದು ಇಲ್ಲ. ಅದನ್ನು ಮರೆತವರು ಎಲ್ಲೆಲ್ಲಿ ಹೋಗ್ಬಿಟ್ಟಿದ್ರು ನಾವು ನೋಡಿದ್ವಿ. ಸುಮಾರು ಜನ ಕೋಟ್ಯಾಧಿಪತಿಗಳೆಲ್ಲ ಭಿಕ್ಷಾಧಿಪತಿಗಳಾಗೋಗಿದ್ದಾರೆ, ಭಿಕ್ಷಾಧಿಪತಿಗಳ ಕೋಟ್ಯಾಧಿಪತಿಗಳಾಗೋಗಿದ್ದಾರೆ ಎಷ್ಟೋ ಜನ. ಅದರ ಸಲುವಾಗಿ ನಾವು ಹುಟ್ಟಿದಾಗ ಉಸಿರಿರೋದಷ್ಟೇ, ನಾವು ಸತ್ತಾಗ ಉಸಿರು ಹೋಗ್ಬಿಟ್ಟೆ, ಉಸಿರಿರೋಲ್ಲ. ಆ ಮಧ್ಯೆ ಏನ್ ನಾವು ಮಾಡಿರ್ತೀವಿ ಬಹುಶಃ ಅದೊಂದೇ ಉಳಿಯೋದು. ಇರ್ಬೋದು ಕೋಟ್ಯಾಧಿಪತಿಗಳಿದ್ರು ಮಣ್ಣಿಗೆ ಹಾಕೋದು, ಗುಡಿಸಲಲ್ಲಿದ್ರು ಮಣ್ಣಿಗೆ ಹಾಕೋದು, ಇಲ್ಲ ಗುಡಿಸಲಲ್ಲಿರೋ ಸ್ವಲ್ಪ ಸರಳವಾಗಿ ಅವರನ್ನ ಮಣ್ಣು ಮಾಡ್ಬೋದು. ಹೆಚ್ಚಿಗೆ ಕೋಟ್ಯಾಧಿಪತಿಗಳು ಸ್ವಲ್ಪ ವಿಜೃಂಭಣೆಯಿಂದ ಮಣ್ಣು ಮಾಡ್ತಾರೆ. ಅವ್ರೇನು ರಾತ್ರಿ ಬಂದು ಏನೋ ಮಗನೇ ಚೆನ್ನಾಗಿ ನಂಗೆ ಮಾಡ್ಬಿಟ್ಟಿದ್ಯಪ್ಪ, ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಕೇಳ್ತಾರೆ. ಏನೂ ಇಲ್ಲ. ಇವತ್ತಿನ ದಿನ ಏನು ನಮ್ಮ ಡೈರಿಯಿಂದ ಕೋಮಲಿಂದ ಏನು ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನ ಚೆಕ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಮ್ಮ ನಾಗಣ್ಣವರೇ, ನಮ್ಮ ಆನಂದ ರೆಡ್ಡಿ ಅಣ್ಣವರೇ, ನಮ್ಮ ಪಕ್ಷದ ಹಿರಿಯರು, ಕೋರ್ ಕಮಿಟಿ ಸದಸ್ಯರು, ಅದೇ ರೀತಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ಪ್ರಕಾಶ್ ಅಣ್ಣವರೇ, ನಮ್ಮ ಕಿಟ್ಟಣ್ಣವರೇ, ಚೀನಣ್ಣವರೇ, ನಮ್ಮ ಸ್ವಾಮಿಗಳೇ, ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ನವರೇ, ನಮ್ಮ ಬಾಬು ಅವರೇ, ಭೋಗೇಶ್ ಅವರೇ, ಸುಮಾರು ನಮ್ಮ ಶ್ರೀನಾಥ್, ಮಂಜು, ನಮ್ಮ ಶಂಕರಣ್ಣ, ನಮ್ಮ ಮುನ್ಶ್ಯಾಮಗೌಡ್ರು, ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಹಾಗೂ ಅಧ್ಯಕ್ಷರುಗಳು ಏನು ಮುಂದೆ ಕೂತಿದ್ದೀರಿ, ಕೆಲವೊಂದು ನಮ್ಮ ವಿದ್ಯಾರ್ಥಿಗಳು, ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳು, ಹಿತೈಷಿಗಳೆಲ್ಲ ಕೂತಿದ್ವಿ. ಈಗಾಗಲೇ ಎಲ್ಲ ಚೆಕ್ ವಿತರಣಾ ಕಾರ್ಯಕ್ರಮದ ಬಗ್ಗೆ ಎಲ್ಲ ಹೇಳ್ತಾ ಇದ್ವಿ. ನಾವು ಇದೆಲ್ಲ ಕೊಡ್ಬೇಕಂದ್ರೆ ಕಾರಣ ನೀವು ಮುಂದೆ ಕೂತಿರ್ತಕ್ಕಂಥವ್ರು, ಮುಖ್ಯವಾಗಿ ಹಿಂದೆ ಕೂತಿರ್ತಕ್ಕಂಥ ಇವರೆಲ್ಲ ಏನ್ ಆಶೀರ್ವಾದ ಮಾಡಿ ನಮ್ಮನ್ನ ನಿರ್ದೇಶಕರನ್ನಾಗಿ ಮಾಡಿದ್ದಾರೆ. ಬಹುಶಃ ಅದರಲ್ಲಿ ಕ್ರೆಡಿಟ್ ನಮ್ಮ ಆನಂದ ರೆಡ್ಡಿ ಅವ್ರಿಗೆ ಜಾಸ್ತಿ ಹೋಗುತ್ತೆ. ನಮ್ಮ ಪ್ರಕಾಶ್ ಅಣ್ಣ ಆಗಿರ್ಬೋದು, ನಮ್ಮ ಶ್ರೀನಿವಾಸ ರೆಡ್ಡಿ ಅವರು, ಅದೇ ರೀತಿ ನಮ್ಮ ಬಾಬು, ನಮ್ಮ ಪ್ರಭಾಕರ್. ಯಾಕಂದ್ರೆ ರಾತ್ರಿ ಹಗಲು ಕಷ್ಟಪಟ್ಟು ನಮ್ಮನ್ನ ಈ ಒಂದು ನಿರ್ದೇಶಕರ ಸ್ಥಾನ ಕೊಟ್ಟಿದ್ದಕ್ಕಾಗಿ ಈ ಒಂದು ದಿನ ನಾವು ಋಣ ತೀರಿಸ್ಕೋಬೇಕಂದ್ರೆ ಕೆಲವೊಂದು ಕಾರ್ಯಕ್ರಮ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಸಹಾಯ ಮಾಡಿದವ್ರನ್ನ ಯಾವತ್ತೂ ಮರಿಬಾರ್ದು. ಅದು ಜಾಸ್ತಿ ದಿನ ಉಳಿಯೋದು ಇಲ್ಲ. ಅದನ್ನು ಮರೆತವರು ಎಲ್ಲೆಲ್ಲಿ ಹೋಗ್ಬಿಟ್ಟಿದ್ರು ನಾವು ನೋಡಿದ್ವಿ. ಸುಮಾರು ಜನ ಕೋಟ್ಯಾಧಿಪತಿಗಳೆಲ್ಲ ಭಿಕ್ಷಾಧಿಪತಿಗಳಾಗೋಗಿದ್ದಾರೆ, ಭಿಕ್ಷಾಧಿಪತಿಗಳ ಕೋಟ್ಯಾಧಿಪತಿಗಳಾಗೋಗಿದ್ದಾರೆ ಎಷ್ಟೋ ಜನ. ಅದರ ಸಲುವಾಗಿ ನಾವು ಹುಟ್ಟಿದಾಗ ಉಸಿರಿರೋದಷ್ಟೇ, ನಾವು ಸತ್ತಾಗ ಉಸಿರು ಹೋಗ್ಬಿಟ್ಟೆ, ಉಸಿರಿರೋಲ್ಲ. ಆ ಮಧ್ಯೆ ಏನ್ ನಾವು ಮಾಡಿರ್ತೀವಿ ಬಹುಶಃ ಅದೊಂದೇ ಉಳಿಯೋದು. ಇರ್ಬೋದು ಕೋಟ್ಯಾಧಿಪತಿಗಳಿದ್ರು ಮಣ್ಣಿಗೆ ಹಾಕೋದು, ಗುಡಿಸಲಲ್ಲಿದ್ರು ಮಣ್ಣಿಗೆ ಹಾಕೋದು, ಇಲ್ಲ ಗುಡಿಸಲಲ್ಲಿರೋ ಸ್ವಲ್ಪ ಸರಳವಾಗಿ ಅವರನ್ನು ಮಣ್ಣು ಮಾಡ್ಬೋದು. ಹೆಚ್ಚಿಗೆ ಕೋಟ್ಯಾಧಿಪತಿಗಳು ಸ್ವಲ್ಪ ವಿಜೃಂಭಣೆಯಿಂದ ಮಣ್ಣು ಮಾಡ್ತಾರೆ. ಅವ್ರೇನು ರಾತ್ರಿ ಬಂದು ಏನೋ ಮಗನೇ ಚೆನ್ನಾಗಿ ನಂಗೆ ಮಾಡ್ಬಿಟ್ಟಿದ್ಯಪ್ಪ, ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಕೇಳ್ತಾರೆ. ಏನೂ ಇಲ್ಲ. ಎಲ್ಲರೂ ಹೋಗೋದೆ ಈ ನಿಟ್ಟಿನಲ್ಲಿ. ಏನು ನಾವೆಲ್ಲರೂ ಏನು ಈಗ ನಮ್ಮ ನಾಗಣ್ಣವರ ಮಾರ್ಗದರ್ಶನ ಡೈರಿ ವಿಚಾರವಾಗಿ ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿದೆ. ಬಹುಶಃ ಇಂಥ ಒಂದು ಕಾರ್ಯಕ್ರಮಗಳನ್ನ ನೀವು ಹಿಂದೆ ಸುಮಾರು 5-10 ವರ್ಷಗಳ ಹಿಂದೆ ತಾವು ನೋಡಿರ್ತೀರ. ಏನಾಗ್ತಿತ್ತು ಏನಾಗ್ತಿತ್ತು ಅಂತ ಹೇಳ್ಬಿಟ್ಟು ತಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ. ಯಾಕಂದ್ರೆ ಕಾರ್ಯದರ್ಶಿಗಳು ಸುಮಾರು ಜನ ಇದ್ದೀರಿ. ಹಿಂದೆ ತಾವೇನು ಕಾರ್ಯದರ್ಶಿಗಳಾಗಿ ಇದ್ದೀರಿ, ಹಿಂದಿನ ಕಾಲನೂ ನೋಡ್ತಾ ಇದ್ದೀರಿ. ಈ ನಡುವೆ ಏನ್ ನಡೀತಾ ಇದೆ ಸುಮಾರು ವರ್ಷಗಳಿಂದ ಅದನ್ನು ನೋಡ್ತಾ ಇದೆ. ಯಾವ ರೀತಿ ಕಾರ್ಯಕ್ರಮ ನಡೀತಾ ಇದಾವೆ
ಬಡವರ ವಿಚಾರವಾಗಿ, ಹಾಲಿನ ವಿಚಾರವಾಗಿ ಇವತ್ತಿನ ದಿನ ಎಷ್ಟೊಂದು ಶ್ರದ್ಧೆಯಿಂದ ನಾವು ಕೆಲಸ ಮಾಡಿ, ಯಾಕಂದ್ರೆ ತಮ್ಮ ಸಮಸ್ಯೆ ರೈತರ ಸಮಸ್ಯೆಯನ್ನ ಹಾಳು ಮಾಡಬೇಕು ಅಂತ ಯಾರಾದ್ರೂ ಹೋದ್ರೆ ಅವ್ರು ಹಾಳಾಗ್ಬಿಡ್ತಾರೆ. ಬಹುಶಃ ಯಾಕಂದ್ರೆ ನಾನು ಹತ್ತಿರ ದಿನ ನೋಡಿದ್ದೀನಿ, ಸುಮಾರು ಜನ ಕಾರ್ಯದರ್ಶಿಗಳು ಎಲ್ಲರೂ ಒಂದೇ ತರ ಅನ್ಕೊಳಕ್ ಹೋಗ್ಬೇಡಿ. ನಾನು ಸುಮಾರು ಜನರು ನೋಡಿದ್ದೀನಿ, ಒಳ್ಳೆಯವರು ಸುಮಾರು ಜನ ಇದ್ದಾರೆ, ಒಂದು 5-10% ಕೆಟ್ಟವ್ರು ಇರ್ತಾರೆ. ಅವರು ಯಾವ ಮಟ್ಟಕ್ಕೆ ಏನೇನು ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನೇನು ಹೇಳ್ಬೇಕಾದಿಲ್ಲ, ತಮಗೂ ಗೊತ್ತಿರುತ್ತೆ. ಯಾಕಂತಂದ್ರೆ ಅದರ ವೈಶಿಷ್ಟ್ಯತೆ ಹಂಗಿರುತ್ತೆ. ಬಹುಶಃ ಈ ನಿಟ್ಟಿನಲ್ಲಿ ತಾವು ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು, ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು. ನಾವು ಕೆಟ್ಟ ದಾರಿ ಹೋದಾಗ ನಮ್ಗೆ ಅದು ಬೇರೆ ದಾರಿಯಲ್ಲಿ ಹೋಗ್ಲಿಕ್ಕೆ ಆಗೋಲ್ಲ. ಬಹುಶಃ ಅದು ಮೃತ್ಯುಗೆನೆ ತೊಂದರೆ ಆಗ್ಬಿಡುತ್ತೆ. ಆ ನಿಟ್ಟಿನಲ್ಲಿ ಒಳ್ಳೆ ದಾರಿಯಲ್ಲಿ ಹೋದಾಗ ನಾವಿರೋವರೆಗೂ ಯಾರೇನು ಮಾಡೋಕ್ಕಾಗಲ್ಲ. ಇರ್ಬೋದು ರಾಜಕೀಯ ಇನ್ನೊಂದು ಮತ್ತೊಂದು, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಬಟ್ ಮನುಷ್ಯತ್ವ ಇದೆಯಲ್ಲ, ಅದನ್ನು ಯಾರು ಕಿತ್ಕೊಳಕ್ಕಾಗಲ್ಲ. ಮನುಷ್ಯತ್ವ ಇರ್ತಕ್ಕಂಥ ಮನುಷ್ಯರು ಯಾರು ಇವತ್ತಿನ ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ, ಒಳ್ಳೇದೇ ಆಗಿರುತ್ತೆ ಅವ್ರಿಗೆ, ಕೆಟ್ಟದ್ದಂತೂ ಆಗೋದೇ ಇಲ್ಲ. ಮನುಷ್ಯನಿಗೆ ಮುಖ್ಯವಾಗಿ ಮನುಷ್ಯತ್ವ ಮುಖ್ಯ. ಆ ಮನುಷ್ಯತ್ವವನ್ನು ಉಳಿಸ್ಕೊಂಡ್ರೆ ತುಂಬಾ ನಮ್ಗಲ್ಲ, ನಮ್ಮ ಮಕ್ಕಳಿಗೂ ಒಳ್ಳೇದಾಗತ್ತೆ. ಆ ಮನುಷ್ಯತ್ವ ಕೆಟ್ಟೋದಾಗ ನಾವ್ ಹೆಂಗ್ ಕಡಿತೀವೋ ನಮ್ಮ ಮಕ್ಕಳು ಪಾಪ ಅವ್ರಿಗೇನು ಗೊತ್ತಿರಲ್ಲ, ಅವರು ಕೆಟ್ಟು ಹೋಗ್ತಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಈಗ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಬಿಡಿದಿದು ತಾವೆಲ್ಲನ ಈಗ ನೋಡ್ತಾನೆ ಇದ್ದೀರಾ, ರೈತರು. ಯಾಕಂದ್ರೆ ಇಲ್ಲಿರ್ತಕ್ಕಂಥವ್ರೆಲ್ಲರೂ ಸಾಮಾನ್ಯವಾಗಿ 90% ರೈತರ ಕಷ್ಟ. ಈಗ ಪಾಪ ಕಾಂಗ್ರೆಸ್ ಅವರು ಇದಾರಲ್ಲ, ರೈತರ ಬಗ್ಗೆ ಭಾಷಣ ನೋಡಿರುವಾಗ, ಓಟ್ಗಳು ಹಾಕ್ಸ್ಕೊಳ್ಳುವಾಗ ರೈತರೇ ನಮ್ಮ ದೇವರು, ರೈತರೇ ಈ ರಾಜ್ಯದ, ಈ ದೇಶದ ಬೆನ್ನೆಲುಬು ಅಂತಾರೆ. ಕಡೆ ಈಗ ನೋಡ್ತಾ ಇರ್ತೀರಲ್ಲ, ಅಲ್ಲಿ ಆ ಪೊಲೀಸ್ ಅವರು ಪಾಪ ನಾಯಿಗಳು ಎಳ್ದಾಕ್ತಿದ್ದಾರೆ. ಯಾರನ್ನ ರೈತರನ್ನ, ಹೆಣ್ಮಕ್ಳು ನೋಡಲ್ಲ. ಈ ಮಟ್ಟಕ್ಕೆ ಆಗ್ಬಿಟ್ಟಿದ್ದಾರೆ ನಮ್ಮ ರಾಜ್ಯ. ದಯವಿಟ್ಟು ರೈತರು, ಯಾಕಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥವ್ರು ರೈತರು ಹೆಚ್ಚಿನ ಜನ, ಸುಮಾರು 90% ಜಾತ್ಯತೀತವಾಗಿರ್ತಕ್ಕಂಥ ರೈತರು. ಅವರೆಲ್ಲನೂ ತಿಳ್ಕೋಬೇಕು ಈಗ. ಯಾಕಂದ್ರೆ ತಮ್ಗೆಲ್ರಿಗೂ ಟಿವಿಗಳು, ಮೊಬೈಲ್ಗಳೆಲ್ಲ ಗೊತ್ತಾಗ್ತಾ ಇರ್ತದೆ. ರೈತರೆಲ್ಲ ಎಚ್ಚೆತ್ಕೋಬೇಕು. ರೈತರೇನು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಕಾಲ ಬರೋದು ಕಷ್ಟ ಆಗತ್ತೆ. ನೋಡ್ತಾ ಇರಿ, ಬೇಕಾದ್ರೆ ಈ ಮಹಾನ್ ಭಾವರು ಪುಣ್ಯಾತ್ಮರು ಕೊಟ್ಬಿಟ್ಟು 130 ಸೀಟು ಸರ್ವನಾಶ ಮಾಡಿಟ್ಬಿಟ್ಟು ರಾಜ್ಯನ. ತಾವೆಲ್ಲನೂ ಅರ್ಥ ಮಾಡ್ಕೋಬೇಕು. ಮುಂದೆ ಈ ರೈತರ ಬಗ್ಗೆ ಯಾರಾದ್ರೂ ಗೊತ್ತಿದೆ ಎಲ್ರಿಗೂ, ತಮ್ಗೆ ರೈತರ ಬಗ್ಗೆ ಚಿಂತನೆ ಮಾಡೋರು, ರೈತರಿಗೆ ಅನುಕೂಲ ಮಾಡೋರು ರೈತರು ಅಂತಂದ್ರೆ ಒಂದೇ ಒಂದು ಫ್ಯಾಮಿಲಿ, ದೇವೇಗೌಡಪ್ಪಾಜಿ ಕುಮಾರಸ್ವಾಮಿ ಫ್ಯಾಮಿಲಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರೈತರು ಉಳಿಬೇಕಾದ್ರೆ ಆ ಒಂದು ಕುಟುಂಬ ಉಳಿಬೇಕು. ಆ ಕುಟುಂಬ ಉಳಿದ್ರೆ ಮಾತ್ರ ರೈತರಾಗಿ ಉಳಿಬಹುದು, ಧೈರ್ಯವಾಗಿ ಓಡಾಡ್ಬೋದು. ಇಲ್ಲ ಅಂದ್ರೆ ರೈತರೆಲ್ಲ ಕೂಲಿಗಿಂತ ಕಡೆಯಾಗಿ ಹೋಗ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೇನು ಒಂದೂವರೆ ವರ್ಷಕ್ಕೆ ಬರುತ್ತೆ. ತಾವೆಲ್ಲರೂ ಅರ್ಥ ಮಾಡ್ಕೊಂಡು ಯಾವ ರೀತಿ ಯಾವ ಮನುಷ್ಯನಿಗೆ ಕುಮಾರಣ್ಣವ್ರನ್ನ ಅಧಿಕಾರಕ್ಕೆ ತನ್ನಿ, ಆರಾಮವಾಗಿ ಆರೋಗ್ಯವಾಗಿ ಬದುಕಲಿಕ್ಕೆ ಜಾಗ ಇರುತ್ತೆ ರಾಜ್ಯದಲ್ಲಿ. ದಯವಿಟ್ಟು ಯೋಚನೆ ಮಾಡಿ. ಹೇಳ್ತಾ ಏನು ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಕರ್ನಾಟಕ.